ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡ್ದೇನೆ ಅವನಿಗೂ ಇವನಿಗೂ ಇರೋ ವ್ಯತ್ಯಾಸ. ಪಾರ್ಥ ಬಂದ ತಕ್ಷಣ ಮಾತಾಡಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ. ಅವನು ದೌಲತ್ ತೋರಿಸ್ತಾ ಇದ್ದಾನೆ. ನಿನ್ನ ದೊಡ್ಡ ಮಗನಿಗೆ ಒಳ್ಳೆ ಸಂಸ್ಕಾರನೇ ಕಲಿಸಿದ್ಯಾ. ನೋಡ್ತಾ ಇರು, ಇವತ್ತಲ್ಲ ನಾಳೆ ಅವನೇ ನೀನು ಮುಳ್ಳಾಗ್ತಾನೆ. ಕೆಟ್ಟ ಮೇಲೆ ತಾನೇ ಬುದ್ಧಿ ಬರೋದು. ಆಗ ಗೊತ್ತಾಗುತ್ತೆ ನಿನಗೆ. ನೋಡು ನೋಡು ಹೇಗೆ ಹೋದ ಅಂತ. ದೊಡ್ಡವರು ಅನ್ನೋ ಗೌರವನೇ ಇಲ್ಲ. ಒಂದು ನಿಮಿಷನೂ ನಿಂತ್ಕೊಳ್ಳಾರ್ದೆ ಹಾಗೆ ಹೋಗ್ತಾನೆ. ಇಲ್ಲ ಅತ್ತೆ, ಅವನು ಆ ಥರ ಇಲ್ಲ. ನಿಮ್ಮನ್ ಕಂಡ್ರೆ ತುಂಬ ಗೌರವ ಪ್ರೀತಿ ಇದೆ. ಅವ್ನು ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ಹೋದ. ಏನ್ ಬಿಸಿ? ಆಚೆ ಮಜಾ ಉಡಾಯಿಸಕ್ ತಾನೇ ಹೋಗ್ತಾ ಇರೋದು ಅವನು. ಅದೇ ತಾನೇ ಅವನ ಕೆಲಸ. ಯಾರೋ ಮಾಡಿ ಇಟ್ಟಿದ್ದನ್ನ ಮಜಾ ಮಾಡೋದು. ನನ್ನ ಗಂಡ, ನನ್ನ ಮಗ, ನನ್ನ ಮೊಮ್ಮಗ ಸಂಪಾದನೆ ಮಾಡಿಟ್ಟಿರೋದನ್ನ ಚೆನ್ನಾಗಿ ತಿಂದು ತೇಗ್ತಾ ಇದ್ದೀರ. ಬಿಟ್ಟಿಯಾಗಿ ಸಿಕ್ಕಿದೆ, ಬೇಕಾ ಬಿಟ್ಟಿ ಬೆಳೆಸ್ಕೊತಾ ಇದ್ದೀರಾ ಅಲ್ವಾ? ನನಗೆ ಗೊತ್ತು, ಗುಂಡು ಮನೆಯಿಂದ ಹೋದ್ಮೇಲಂತೂ ನಿಮ್ಮ ದರ್ಬಾರು ಜಾಸ್ತಿ ಆಗ್ಬಿಟ್ಟಿದೆ. ಮೋಜು ಮಸ್ತಿ ಜೋರಾಗೆ ನಡೀತಾ ಇದೆ ಅಲ್ಲ? ಹೇಳೋರು ಕೇಳೋರು ಯಾರು ಇಲ್ಲ ಅನ್ನಂಗಾಗ್ಬಿಟ್ಟಿದೆ. ಹಾಗೇನಿಲ್ಲ ಅತ್ತೆ, ನೀವು ಅನ್ಕೊಂಡಾಗೆ ಏನೂ ಇಲ್ಲ. ಏನೇನಿಲ್ಲ, ನನಗೆಲ್ಲ ಗೊತ್ತು ಬಿಡು. ಗುಂಡು ಅಂತಿದ್ದಾಗೆ ನೆನಪಾಯ್ತು. ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವನು ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಏನಾದರೂ ಮಾಹಿತಿ ಸಿಕ್ತಾ? ಏನು ಕತೆ? ಇಲ್ಲ ಅತ್ತೆ, ಇನ್ನು ಹುಡುಕ್ತಾ ಇದ್ದೀವಿ. ಅಮ್ಮಮ್ಮ, ಇದೇನಮ್ಮಮ್ಮ ಸರ್ಜಿಕಲ್ ಸ್ಟ್ರೈಕ್ ತರ ಇಮಿಡಿಯೇಟ್ಲಿ ಎಂಟ್ರಿ ಕೊಟ್ಬಿಟ್ರಿ? ಬರ್ತೀನಿ ಅಂತ ಯಾವ ಹಿಂಟು ಕೊಡ್ಲಿಲ್ಲ. ಏನ್ ಸಮಾಚಾರ? ಏನಿಲ್ಲಪ್ಪ, ನಿನ್ನ ತಂಗಿಗೆ ಇದ್ದಿದ್ದ ಆಸ್ತಿ ಎಲ್ಲ ಬರ್ಕೊಟ್ಟು ಹೋಗಿದ್ದಾನಲ್ಲ ನನ್ನ ಮೊಮ್ಮಗ ಗುಂಡು. ಅದನ್ನೆಲ್ಲ ಇನ್ನೂ ಇಟ್ಟಿದಿರೋ, ಏನೆಲ್ಲ ಮಾರ್ಕೊಂಡು ತಿಂದ್ರು ಅಂತ ನೋಡಕ್ ಬಂದೆ. ಹಾಗೆ ಮನೇಲೇನಾದ್ರೂ ಬದಲಾಗಿದ್ಯಾ, ಮಕ್ಕಳೆಲ್ಲ ಚೆನ್ನಾಗಿದ್ದಾರ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಜ್ಜಿ, ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ, ಬನ್ನಿ ರೆಸ್ಟ್ ಮಾಡಿ ಆಮೇಲೆ ಮಾತಾಡೋಣ. ಬನ್ನಿ. ಈ ಮುದುಕಿ ಯಾಕಾದ್ರೂ ಬಂದ್ರು. ಇನ್ನು ಮುಂದೆ ತಲೆನೋವು ಶುರು ಆಯ್ತು ಅಂತಾನೆ ಲೆಕ್ಕ. ಅಮ್ಮಮ್ಮ ಬಂದಾಯ್ತು, ಇನ್ನು ಈ ಅಮ್ಮ ಮಗನನ್ನ ಚೆನ್ನಾಗಿ ರುಬ್ತಾರೆ. ನೋಡಿ ಮಜಾ ತಗೊಳ್ಳೋ ಲಕ್ಷ್ಮೀಕಾಂತ.